Good morning, my dear students. Welcome to the today's online class. Dear children, in the last class we are learning the story of a hero. ಪ್ರೀತಿಯ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಎ ಹೀರೋ ಪಾಠದ ಭಾಗವನ್ನು ನೋಡ್ತಾ ಬಂದಿದ್ದೀವಿ. ಈಗ ಮುಂದಿನ ಭಾಗವನ್ನು ನೋಡೋಣ. In today's class we will learn the next part of the unit a hero. See the sixth paragraph, children. Swami's father sat gloomily gazing at the newspaper on his lap. Swami's father, as we all know that Swami's father was reading the newspaper. ಸ್ವಾಮಿಯ ತಂದೆ ಏನು ಮಾಡ್ತಾಯಿದ್ರು? ನ್ಯೂಸ್ ಪೇಪರ್ನ ಓದ್ತಾ ಇದ್ರು. ಆನ್ ಹಿಸ್ ಲ್ಯಾಪ್ ಮೀನ್ಸ್ ಅವರ ತೊಡೆಯ ಮೇಲೆ ಇಟ್ಕೊಂಡು ನ್ಯೂಸ್ ಪೇಪರ್ನ ಅವರು ಓದ್ತಾ ಇದ್ರು. ದೆ ಸ್ಯಾಟ್ ಗ್ಲೂಮಿಲಿ ಗೇಸಿಂಗ್ ಅಟ್ ದ ನ್ಯೂಸ್ ಪೇಪರ್. ಗ್ಲೂಮಿಲಿ ಮೀನ್ಸ್ ಸಮ್ವಾಟ್ ಸ್ಯಾಡ್ನೆಸ್, ಫೀಲಿಂಗ್ ಇನ್ ಎ ವೇ ದಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್. ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಆ ಸಿಚುಯೇಷನ್ನಲ್ಲಿ ಅಂಥೇಳಿ ಅವರು ಅಂದ್ಕೊಂಡು ತುಂಬ ಬೇಸರದಿಂದ ನ್ಯೂಸ್ ಪೇಪರ್ನ ಓದ್ತಾ ಇದ್ರು. Swami rose silently and tiptoed to his bed in the passage. See, at that time, what Swami did? Swami rose silently. ನಿಧಾನವಾಗಿ ಯಾವುದೇ ಶಬ್ದ ಮಾಡದೆ ಅವನೇನು ಮಾಡ್ತಾನೆ? ಸ್ವಾಮಿ ಮೆಲ್ಲಕ್ಕೆ ಎದ್ದು ನಿಂತ್ಕೊಳ್ತಾನೆ. ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ಟೋಡ್ ಇನ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಟಿಪ್ಟೋಡ್ ಮೀನ್ಸ್ ವಾಕಿಂಗ್ ಆನ್ ಹಿಸ್ ಟಿಪ್ ಆಫ್ ದ ಟೋಸ್, ಅಂದರೆ ತುದಿಗಾಲಿನಲ್ಲಿ ಅಂತ ಹೇಳ್ತೀವಿ. ತುದಿಗಾಲಿನಲ್ಲಿ ನಿಂತ್ಕೊಂಡ್ಬಿಟ್ಟು ಅವನು ನಿಧಾನವಾಗಿ ಓಡೋಗ್ತಾನೆ. ಸೈಲೆಂಟ್ಲಿ ಆ್ಯಂಡ್ ಟಿಪ್ಟೋಡ್ ಟು ಹಿಸ್ ಬೆಡ್. ತುದಿಗಾಲಿನಲ್ಲಿ ಅವನು ಅವನ ಹಾಸಿಗೆಯ ಕಡೆ ಹೋಗ್ತಾನೆ. ಇನ್ ದ ಪ್ಯಾಸೇಜ್. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್ಡ್, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನೋಡಿ, ಆ ಬೆಡ್ ಮೇಲೆ ಯಾರು ಕೂತಿದ್ದಾರೆ? ಯು ಕ್ಯಾನ್ ಅಬ್ಸರ್ವ್ ಇನ್ ದ ಪಿಕ್ಚರ್, ಚಿಲ್ಡ್ರನ್. ಸಿ ಹಿಯರ್ ಹಿಸ್ ಗ್ರಾನಿ, ಸ್ವಾಮೀಸ್ ಗ್ರಾನಿ ಈಸ್ ಸಿಟ್ಟಿಂಗ್ ಆನ್ ದ ಬೆಡ್. ಸ್ವಾಮಿ ಅಜ್ಜಿ ಏನು ಮಾಡಿದ್ದಾರೆ? ಅಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಮಲಗಲಿಕ್ಕೆ ರೆಡಿ ಆಗಿದ್ದಾರೆ. ಶಿ ರಿಮಾರ್ಕ್ಡ್, ಅಜ್ಜಿ ಏನು ಮಾಡಿದ್ಲು? ಸ್ವಾಮಿ ಬಂದಿದ್ದನ್ನು ನೋಡಿದ್ಲು. ರಿಮಾರ್ಕ್ಡ್ ಮೀನ್ಸ್ ಸೀಯಿಂಗ್, ಅಬ್ಸರ್ವಿಂಗ್ ದ ಬಾಯ್ ಕೇಮ್ ಟು ಸ್ಲೀಪ್. ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನೋಡಿ, ಅವನು ಬಂದಿದ್ದು ನೋಡಿಬಿಟ್ಟು ಅಜ್ಜಿ ಏನು ಕೇಳ್ತಾ ಇದ್ದಾಳೆ? ಸ್ವಾಮಿ ಆರ್ ಯು ಫೀಲಿಂಗ್ ಸ್ಲೀಪಿ? ನಿನಗಾಗಲೇ ನಿದ್ದೆ ಬಂತ ಅಂತೇಳಿ ಹೇಳ್ತಾ ಇದ್ದಾಳೆ. ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಸಿ ಎವ್ರಿ ಡೇ ಸ್ವಾಮೀಸ್ ಗ್ರಾನಿ ಯೂಸ್ ಟು ಟೆಲ್ ದ ಸ್ಟೋರೀಸ್ ಟು ಸ್ವಾಮಿ ಬಿಫೋರ್ ಗೋಯಿಂಗ್ ಟು ಸ್ಲೀಪ್. ನಿದ್ದೆ ಮಾಡೋದಕ್ಕೂ ಮುಂಚೆ ಅಜ್ಜಿ ಸ್ವಾಮಿಗೆ ಕಥೆಯನ್ನು ಹೇಳ್ತಾ ಇರ್ತಾರೆ. ಅದಕ್ಕೆ ಅವತ್ತೇನು ಕೇಳ್ತಾರೆ? ಅಜ್ಜಿ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ನಿನಗಿವತ್ತು ಕತೆ ಕೇಳಲಿಕ್ಕೆ ಇಷ್ಟ ಇಲ್ವಾ ಅಂಥೇಳಿ ಕೇಳ್ತಾ ಇದ್ದಾರೆ. ಸ್ವಾಮಿ ಮೇಡ್ ವೈಲ್ಡ್ ಜೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್ ಹಿಸ್ ಗ್ರಾನಿ. ಸಿ ಹಿಯರ್ ಜೆಸ್ಟಿಕ್ಯುಲೇಷನ್ ಮೀನ್ಸ್ ಮೇಕಿಂಗ್ ಸಮ್ ಆ್ಯಕ್ಷನ್ಸ್ ಥ್ರೂ ಹ್ಯಾಂಡ್ಸ್ ಆ್ಯಂಡ್ ಆರ್ಮ್ಸ್. ಕೈಗಳಿಂದ ಸನ್ನೆ ಮಾಡ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಜೆಸ್ಚರ್. ಬಾಡಿ ಲ್ಯಾಂಗ್ವೇಜ್ ನಾವೇನು ಹೇಳ್ತೀವಿ? ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಜೆಸ್ಟಿಕ್ಯುಲೇಷನ್ಸ್ ಅಂತೇಳಿ ಹೇಳ್ತಾರೆ. ಸೇಯಿಂಗ್ ಸಮಥಿಂಗ್ ಥ್ರೂ ಆ್ಯಕ್ಷನ್ಸ್, ಏನು ಮಾತಾಡದೆ ಕೈಯ ಆ್ಯಕ್ಷನಿಂದ ಏನು ಮಾಡ್ತೀವಿ ನಾವು? ಸನ್ನೆಗಳಿಂದ ನಾವು ಕೆಲವೊಂದು ಹೇಳ್ತೀವಿ ಮಾಹಿತಿಯನ್ನು. ದಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಬಾಡಿ ಲ್ಯಾಂಗ್ವೇಜ್. ಸ್ವಾಮಿ ಮೇಡ್ ವೈಲ್ಡ್ ಜೆಸ್ಟಿಕ್ಯುಲೇಷನ್. ಸಿ ವೈಲ್ಡ್ ಜೆಸ್ಟಿಕ್ಯುಲೇಷನ್ ಅಂದರೆ ಸಿಟ್ಟಿನಿಂದ ಮಾಡ್ತಕ್ಕಂತಹ ಆ್ಯಕ್ಷನ್ಸ್. ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ? ತುಂಬ ಸಿಟ್ಟಿನಿಂದ. ನಾವೇನಾದರೂ ಸಿಟ್ಟು ಬಂದಾಗ ಹೇಗೆ ನಾವು ವರ್ತಿಸ್ತೀವಲ್ವ, ಅದು ದಟ್ ಈಸ್ ಕಾಲ್ಡ್ ಆಸ್ ವೈಲ್ಡ್ ಜೆಸ್ಟಿಕ್ಯುಲೇಷನ್ಸ್. ಟು ಸೈಲೆನ್ಸ್ ಹಿಸ್ ಗ್ರಾನಿ ಅಂದರೆ ಅವರ ಅಜ್ಜಿ ಮಾತಾಡ್ತಾ ಇರ್ತಾರಲ್ವ, ನಿನಗೆ ಕತೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂಥೇಳಿ,
ಅದನ್ನು ನಿಲ್ಲಿಸೋದಕ್ಕೋಸ್ಕರ, ಅವರ ಮಾತನ್ನು ಅಲ್ಲಿಗೆ ನಿಲ್ಲಿಸೋದಕ್ಕೋಸ್ಕರ ಏನು ಮಾಡ್ತಾನೆ ಸ್ವಾಮಿ? ಸಿಟ್ಟಿನಿಂದ ಸನ್ನೆಗಳನ್ನು ಮಾಡ್ತಾನೆ. ವೈಲ್ಡ್ ಜೆಸ್ಟಿಕ್ಯುಲೇಷನ್ಸ್ ಟು ಮೇಕ್ ಹಿಸ್ ಗ್ರಾನಿ ಸೈಲೆನ್ಸ್. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಆದರೆ ಅಜ್ಜಿ ಏನು ಮಾಡ್ತಾರೆ? ಅವನ ಯಾವುದೇ ಸನ್ನೆಗಳನ್ನು ಅಬ್ಸರ್ವ್ ಮಾಡೋದಿಲ್ಲ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಯಾವುದೇ ಸನ್ನೆಗಳನ್ನು, ಅವನ ಆ್ಯಕ್ಷನ್ಸ್ನ ಅಜ್ಜಿ ಅಬ್ಸರ್ವ್ ಮಾಡೋದಿಲ್ಲ. ಅವರು ಮುಂದೆ ಮಾತಾಡ್ತಾ ಹೋಗ್ತಾರೆ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಅದಕ್ಕೆ ಸ್ವಾಮಿ ಏನು ಮಾಡ್ತಾನೆ? ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್, ಹಾಸಿಗೆ ಮೇಲೆ ಏನು ಮಾಡ್ತಾನೆ? ಹಾಗೆ ಜಂಪ್ ಮಾಡಿಬಿಡ್ತಾನೆ. ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್, ಹಾಗೆ ಹಾಸಿಗೆ ಮೇಲೆ ಜಂಪ್ ಮಾಡಿ ಮಲ್ಕೊಳ್ತಾನೆ. ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಅವನ ಬ್ಲ್ಯಾಂಕೆಟ್ ಇರುತ್ತಲ್ಲ, ಬೆಡ್ಶೀಟ್ ಅಂತ ಏನು ಹೇಳ್ತೀವಿ, ಅದನ್ನು ಅವನು ತುಂಬ ಹೊತ್ಕೊಂಡು ಮಲ್ಕೊಂಡು ಬಿಡ್ತಾನೆ. ಅವನ ಮುಖನೂ ಕೂಡ ಕಾಣದೇ ಇರೋ ರೀತಿಯಲ್ಲಿ ತುಂಬ ಹೊತ್ಕೊಂಡು ಮಲ್ಕೊಳ್ತಾನೆ. ಸಿ ದ 7th paragraph children. Granny said, don't cover your face. ಅಜ್ಜಿ ಏನು ಹೇಳ್ತಾರೆ? ಆ ಥರ ತುಂಬ ಹೊಚ್ಕೊಂಡು ಮಲ್ಕೊಳ್ಬೇಡ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಯು ಫೀಲ್ ಟು ಬ್ರೀತ್ ಸಫಿಷಿಯೆಂಟ್ಲಿ ಅಂತೇಳಿ ಹೇಳ್ತಾರೆ. ಅಜ್ಜಿ ಏನು ಹೇಳ್ತಾರೆ? ಡೋಂಟ್ ಕವರ್ ಯುವರ್ ಫೇಸ್, ಬೆಡ್ಶೀಟಿಂದ ನಿನ್ನ ಮುಖವನ್ನು ಮುಚ್ಕೊಳ್ಬೇಡ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನಿನಗೆ ನಿಜ ಅಂತೇಳಿ ಅಜ್ಜಿ ಕೇಳ್ತಾ ಇದ್ದಾರೆ. ಸ್ವಾಮಿ ಲರ್ನ್ಡ್ ಓವರ್ ಆ್ಯಂಡ್ ವಿಸ್ಪರ್ಡ್. ಲೆಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್. ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಅಜ್ಜಿ ಮಾತನ್ನ ನಿಲ್ಲಿಸ್ಬಿಟ್ಟು ಅವನು ಗೊಣಗಾಡ್ತಾ ಇದ್ದಾನೆ. ಹೀ ಈಸ್ ವಿಸ್ಪರಿಂಗ್. ಅದು ಮೀನ್ಸ್ ಗೊಣಗಾಡೋದು, ಒಳೊಳಗೆ ಮೆಲ್ಲು ಧ್ವನಿಯಲ್ಲಿ ಮಾತಾಡೋದು. ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರಾನಿ. ನೋಡಿ, ಅವ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಅಜ್ಜಿಗೆ, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರಾನಿ, ನೀವು ಮಾತಾಡಬೇಡಿ, ಸುಮ್ಮನಿರ್ರಿ ಪ್ಲೀಸ್ ಅಂಥೇಳಿ ಅವನು ಅವ್ರ ಅಜ್ಜಿಗೆ ಮೆಲ್ಲು ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಡೋಂಟ್ ಟಾಕ್ ಟು ಮೀ, ನನ್ನ ಹತ್ರ ಮಾತಾಡಬೇಡಿ, ನನ್ನ ಜೊತೆ ಮಾತಾಡಬೇಡಿ, ಸುಮ್ಮನೆ ಇರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇನ್ ದ ಹೌಸ್ ಈಸ್ ಆನ್ ಫೈರ್. ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಮೀನ್ಸ್ ಅಜ್ಜಿ ನನ್ನ ಜೊತೆ ಮಾತಾಡಬೇಡಿ, ದಯವಿಟ್ಟು ಮಾತು ನಿಲ್ಲಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಬಿಟ್ಟು ಏನು ಹೇಳ್ತಾ ಇದ್ದಾನೆ? ನನ್ನನ್ನು ಕರೀದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಮನೆ ಮೇಲೆ ಬೆಂಕಿ ಬಿದ್ದರೂ ಕೂಡ ನನ್ನನ್ನು ಕರಿಬಾರ್ದು, ಆ ಥರ ನೋಡ್ಕೊಳ್ಳಿ ಅಂತ ಅಜ್ಜಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಈವನ್ ದ ಹೌಸ್ ಈಸ್ ಆನ್ ಫೈರ್, ಮನೆ ಬೆಂಕಿಯಿಂದ ಹತ್ಕೊಂಡು ಹುರಿತಾ ಇದ್ದರೂ ಕೂಡ ಯಾರೂ ನನ್ನ ಕರಿಬಾರ್ದು, ಆ ಥರ ನೋಡ್ಕೊಳ್ಳಿ ಅಂತ ಹೇಳಿ ಅಜ್ಜಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಇಫ್ ದ ಹೌಸ್ ಈಸ್ ಆನ್ ಫೈರ್ ನೋ ಒನ್ ಶುಡ್ ಕಾಲ್ ಮೀ ಅಂಥೇಳಿ ಅವನು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಈಗ ತಕ್ಷಣ, ಅಟ್ ಒನ್ಸ್ ಮೀನ್ಸ್ ತಕ್ಷಣ ನಾನು ಮಲಗದೇ ಇದ್ದರೆ ಏನಾಗುತ್ತೆ? ಪರ್ಹ್ಯಾಪ್ಸ್ ಐ ಶಾಲ್ ಡೈ, ನಾನು ಸತ್ತೇ ಹೋಗಬಹುದು ಬಹುಶಃ ಅಂಥೇಳಿ ಅವನು ಹೆದರಿಕೆಯಿಂದ ಹೇಳ್ತಾ ಇದ್ದಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. He turned over and curled. See, he turned over and curled. ಅಂದರೆ ಸ್ಟ್ರೈಟಾಗಿ ಮಲ್ಕೊಂಡಿರ್ತಾನಲ್ಲ ಅವನು ಈ ಕಡೆ ಮಗ್ಲಾಗಿ ಅಂತ ಹೇಳ್ತೀವಿ, ಪಕ್ಕಕ್ಕೆ ತಿರುಗಿಬಿಟ್ಟು ಟರ್ನ್ ಓವರ್ ಆ್ಯಂಡ್ ಕರ್ಲ್ಡ್ ಅಂದರೆ ಪಕ್ಕಕ್ಕೆ ತಿರುಗಿಬಿಟ್ಟು ಅವನು ಮಲ್ಕೊಳ್ತಾನೆ. ಆ್ಯಂಡ್ ಸ್ನೋರ್ಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹೀಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಅವನೇನು ಮಾಡ್ತಾನೆ? ಬ್ಲ್ಯಾಂಕೆಟ್ನ ಹೊಚ್ಕೊಂಡ್ಬಿಟ್ಟು ಮಗ್ಲಾಗಿ ಮಲ್ಕೊಳ್ತಾನೆ. ಆ್ಯಂಡ್ ಸ್ನೋರ್ಡ್ ಮೀನ್ಸ್ ಮೇಕಿಂಗ್ ಅ ಸೌಂಡ್, ಗೊರಕೆ ಹೊಡೆಯೋದು ಅಂತ ಹೇಳ್ತೀವಿ, ಅದಕ್ಕೆ ಏನಂತೀವಿ? ಸ್ನೋರ್ಡ್ ಮೀನ್ಸ್ ಗೊರಕೆ ಹೊಡೆಯೋದು. ಸ್ನೋರ್ಡ್ ಅಂಡರ್ ದ ಬ್ಲ್ಯಾಂಕೆಟ್, ತುಂಬ ಹೊಚ್ಕೊಂಡು ಅವನು ಸೌಂಡ್ ಮಾಡ್ತಾ ಮಲ್ಕೊಳ್ತಾನೆ. ಟಿಲ್ ಹಿ ಫೌಂಡ್ ಹೀಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಎಲ್ಲಿ ತನಕ ಅವನ ಆ ಥರ ಗೊರಕೆ ಹೊಡ್ಕೊಂಡು ಮಲಗ್ತಾನೆ ಅಂದರೆ
ಟಿಲ್ ದ ಬ್ಲ್ಯಾಂಕೆಟ್ ಈಸ್ ಪುಲ್ಡ್ ಅವೇ. ಯಾರಾದರೂ ಬಂದು ಅವನ ಬೆಡ್ಶೀಟ್ನ ಎಳೆಯೋ ತನಕ, ಪುಲ್ಡ್ ಅವೇ ಮೀನ್ಸ್ ಎಳೆಯೋ ತನಕ ಅವನು ಆ ಥರ ಮಲ್ಕೊಳ್ತಾನೆ. ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. 8th ಪ್ಯಾರಾಗ್ರಾಫ್. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಆ ಕ್ಷಣ ಏನಾಗುತ್ತೆ? ಪ್ರೆಸೆಂಟ್ಲಿ ಹಿಸ್ ಫಾದರ್, ಅವನ ತಂದೆ ಬಂದು ಅಲ್ಲಿ ನಿಂತ್ಕೊಳ್ತಾರೆ. ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್, ಅವನ ಮುಂದೆ ನಿಂತ್ಕೊಳ್ತಾರೆ. ಸ್ವಾಮಿ ಗೆಟ್ ಅಪ್, he said. He looked like an apparition in the semi-darkness of the passage. ನೋಡಿ, ಸ್ವಾಮಿ ಮುಂದೆ ಬಂದು ತಂದೆ ಏನು ಮಾಡ್ತಾರೆ? ಎದ್ದೇಳು ಸ್ವಾಮಿ ಅಂತೇಳಿ ಎದ್ದೇಳಿಸ್ತಾ ಇದ್ದಾರೆ. ಸ್ವಾಮಿ ಗೆಟ್ ಅಪ್, he said. ಎದ್ದೇಳು ಸ್ವಾಮಿ ಅಂತ ಎದ್ದೇಳಿಸ್ತಾ ಇದ್ದಾರೆ. He looked like an apparition. Apparition means ghost, ಅಂದರೆ ಒಂದು ದೆವ್ವದ ರೀತಿಯಲ್ಲಿ ಸ್ವಾಮಿಗೆ ಅವ್ರ ತಂದೆ ಕಾಣಿಸ್ತಾ ಇದ್ದಾನೆ. He looked like an apparition, ಅಂದರೆ ದೆವ್ವದ ಥರ ಕಾಣಿಸ್ತಾ ಇದ್ದಾನೆ. ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಸೆಮಿ ಡಾರ್ಕ್ನೆಸ್ ಮೀನ್ಸ್ ಅರ್ಧ ಕತ್ಲಾಗಿರ್ತಕ್ಕಂಥದ್ದು, ಪೂರ್ತಿ ಇನ್ನೂ ಕತ್ಲಾಗಿಲ್ಲ, ಅರ್ಧ ಕತ್ಲಾಗಿರ್ತಕ್ಕಂಥದ್ದು. ಅಲ್ಲಿ ಏನಾಗುತ್ತೆ? ಆ ಥರ ಆ ಅರ್ಧ ಕತ್ತಲಿನಲ್ಲಿ ಒಂದು ದೆವ್ವದ ರೀತಿಯಲ್ಲಿ ಅವರ ತಂದೆ ಅವನಿಗೆ ಕಾಣಿಸ್ತಾ ಇದ್ದಾರೆ. He looked like an apparition in the darkness of the passage, which was lit by a cone of light from the hall. ಯಾಕೆ ಅಲ್ಲಿ ಸೆಮಿ ಡಾರ್ಕ್ನೆಸ್ ಇದೆ? ದೇರ್ ವಾಸ್ ಲಿಟ್ ಬೈ ಎ ಕೋನ್ ಆಫ್ ಲೈಟ್. ಅಲ್ಲಿ ಒಂದು ಬೆಡ್ ಲ್ಯಾಂಪ್ ಇದೆ, ಅದಕ್ಕೋಸ್ಕರ ಅಲ್ಲಿ ಬೆಳಕು ಇದೆ, ಕತ್ಲೂ ಇದೆ. ಅರ್ಧ ಬೆಳಕು ಅರ್ಧ ಕತ್ಲು. ದಟ್ ಈಸ್ ಕಾಲ್ಡ್ ಸೆಮಿ ಡಾರ್ಕ್ನೆಸ್. ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಹಾಲಿಂದ ಆ ಒಂದು ಲ್ಯಾಂಪಿನ ಬೆಳಕು ಅಲ್ಲಿ ಬೀಳ್ತಾ ಇದೆ. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಆಸ್ ಇಫ್ ಇನ್ ಸ್ಲೀಪ್. ಸಿ ಹಿಯರ್ ಚಿಲ್ಡ್ರನ್, ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಅಂದ್ರೇನು? ಅವನು ತುಂಬಾ ಅಲ್ಲಿ ನಾಟಕೀಯವಾಗಿ ಮಲ್ಕೊಂಡಿದ್ದಾನೆ ಅಂಥೇಳಿ ಹೇಳಬಹುದು. ಆ್ಯಸ್ ಇಫ್ ಇನ್ ಸ್ಲೀಪ್, ಅವನು ಮಲ್ಕೊಂಡಿದ್ದಾನೇನೋ ಅನ್ನೋ ರೀತಿಯಲ್ಲಿ ಅವನಲ್ಲಿ ನಾಟಕ ಮಾಡ್ತಾ ಇದ್ದಾನೆ. ಹಿ ಈಸ್ ಪ್ರಿಟೆಂಡಿಂಗ್. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಇನ್ ಸ್ಲೀಪ್. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ. ಗ್ರಾನಿ ಪ್ಲೀಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್. ನೋಡಿ, ಮತ್ತೆ ಮತ್ತೆ ತಂದೆ ಏನು ಮಾಡ್ತಾ ಇದ್ದಾರೆ? ಎದ್ದೇಳಿಸ್ತಾ ಇದ್ದಾರೆ. ಗೆಟ್ ಅಪ್ ಸ್ವಾಮಿ, ಎದ್ದೇಳು ಅಂತೇಳಿ ಎದ್ದೇಳಿಸ್ತಾ ಇದ್ದಾರೆ. ಗ್ರಾನಿ ಪ್ಲೀಡೆಡ್ ಮೀನ್ಸ್ ಗ್ರಾನಿ ಈಸ್ ರಿಕ್ವೆಸ್ಟಿಂಗ್ ಬೈ ದ ಕ್ವೆಶ್ಚನ್, ವೈ ಡು ಯು ಡಿಸ್ಟರ್ಬಿಂಗ್ ಹಿಮ್. ಅವ್ನು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಅವ್ನು ಮಲ್ಕೊಂಡಿದ್ದಾನೆ, ಯಾಕೆ ಎದ್ದೇಳಿಸಿ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂಥೇಳಿ ಅವರ ಅಜ್ಜಿ ಕೇಳ್ತಾ ಇದ್ದಾರೆ. See the 9th paragraph children. Get up Swami, said father for the 3rd time, and Swami got up. ನೋಡಿ, ಅವ್ರ ತಂದೆ ಬಿಡಲೇ ಇಲ್ಲ. ಸ್ವಾಮಿಯ ತಂದೆ ಏನು ಮಾಡ್ತಾ ಇದ್ದಾರೆ? ಪದೇ ಪದೇ 3ನೇ ಬಾರಿ ಗೆಟ್ ಅಪ್ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಎದ್ದೇಳು ಸ್ವಾಮಿ ಅಂತ 3-4 ಸರಿ ಅವರು ಎದ್ದೇಳಿಸ್ತಾ ಇದ್ದಾರೆ. ಅಟ್ ಲಾಸ್ಟ್ ಸ್ವಾಮಿ ಗಾಟ್ ಅಪ್. ಕೊನೆಗೇನಾಯಿತು? ಅವನು ಎದ್ದು ಕುಳಿತುಕೊಳ್ತಾನೆ. ಫ್ರಮ್ ಹಿಸ್ ಸ್ಲೀಪ್ got up. Continue the paragraph children in the next page. Observe there. Father rolled up his bed, took it under his arm and said, come with me. Looked at Granny, hesitated for a moment and followed his father into the office room. ನೋಡಿ, ಇಲ್ಲಿ ಏನಾಯಿತು ಮಕ್ಕಳೇ? ಅವ್ರ ತಂದೆ ಬಿಡಲೇ ಇಲ್ಲ. ಸ್ವಾಮಿನ ಎದ್ದೇಳಿಸ್ಬಿಟ್ಟು ಏನು ಮಾಡ್ತಾರೆ? ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್. ಅವನ ಹಾಸಿಗೆನ ಸುತ್ತುತ್ತಾರೆ, ಈ ಥರ ರೌಂಡಾಗಿ ಸುತ್ತಕೊಂಡು ತಗೊಳ್ತಾರೆ. ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸೆಡ್. ಅವರ ತೋಳಿನಲ್ಲಿ ಆ ಹಾಸಿಗೆನ ಇಟ್ಕೊಂಡ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ? ಕಮ್ ವಿತ್ ಮೀ ಸ್ವಾಮಿ, ನನ್ನ ಜೊತೆ ಬಾ ಸ್ವಾಮಿ ಅಂಥೇಳಿ ಸ್ವಾಮಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿ ಏನು ಮಾಡ್ತಾನೆ? ಹಿ ಲುಕ್ಡ್ ಅಟ್ ಗ್ರಾನಿ, ಅಜ್ಜಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದಾನೆ. ಹೆಸಿಟೇಟೆಡ್ ಫಾರ್ ಎ ಮೊಮೆಂಟ್. ಹೆಸಿಟೇಟೆಡ್ ಮೀನ್ಸ್ ಹೆದರ್ಕೊಳ್ಳೋದು. ಅಜ್ಜಿಯಿಂದ ಆ ಕಡೆ ದೂರ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಏನಾಗ್ತಾ ಇದೆ? ಹೆದರಿಕೆ ಆಗ್ತಾ ಇದೆ. ಹೆಸಿಟೇಟೆಡ್ ಫಾರ್ ಎ ಮೊಮೆಂಟ್, ಒಂದು ಕ್ಷಣ ಅವನು ಗಾಬರಿ ಆಗ್ತಾನೆ.
ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಆದರೂ ಕೂಡ ಏನು ಮಾಡ್ತಾನೆ, ಅನಿವಾರ್ಯವಾಗಿ ಅವನು ಅವ್ರ ತಂದೆ ಜೊತೆ ಆಫೀಸ್ ರೂಮ್ಗೆ ಹೋಗ್ತಾನೆ. ಆನ್ ದ ವೇ ಹಿ ಥ್ರೂ ಅ ಲುಕ್ ಆಫ್ ಅಪೀಲ್ ಟು ಹಿಸ್ ಮದರ್. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ, ಆಫೀಸ್ ರೂಮ್ ಕಡೆ ಹೋಗ್ತಾ ಇರಬೇಕಾದ್ರೆ ಏನು ಮಾಡ್ತಾನೆ ಸ್ವಾಮಿ, ಆನ್ ದ ವೇ ಹಿ ಥ್ರೂ ಎ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ಅವರ ತಾಯಿಯ ಕಡೆ ಹಾಗೆ ಒಂದು ಕ್ಷಣ ತಿರುಗಿ ನೋಡ್ತಾನೆ. ಲುಕ್ ಆಫ್ ಅಪೀಲ್, ಒಂದು ಕ್ಷಣ ಅವನು ಅವ್ರ ತಾಯಿ ಕಡೆ ತಿರುಗಿ ನೋಡ್ತಾನೆ. ಆ್ಯಂಡ್ ಶಿ ಸೆಡ್, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್. ಆಗ ಅವ್ರ ತಾಯಿ ಏನು ಮಾಡ್ತಾಳೆ, ಕೇಳ್ತಾಳೆ, ಯಾಕೆ ಅವನನ್ನು ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತೇಳಿ ಅವಳಲ್ಲಿ ಪ್ರಶ್ನೆ ಮಾಡ್ತಾಳೆ. ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್, ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಅವನು ಒಬ್ಬನೇ ಮಲ್ಗೋದು, ಆದರೆ ಅವನು ಹಾಲಲ್ಲೇ ಮಲ್ಕೊಳ್ಬೋದಲ್ವಾ ಅಂಥೇಳಿ ಅವ್ರ ತಾಯಿ ಸಜೆಷನ್ ಕೊಡ್ತಾ ಇದ್ದಾರೆ. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ನನಗೇನು ಅನಿಸುತ್ತೆ, ಅವನು ಹಾಲಲ್ಲಿ ಮಲ್ಕೋಬೋದು ಅಂಥೇಳಿ ಅನಿಸುತ್ತೆ. ಆಫೀಸ್ ರೂಮ್ಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅವಳಲ್ಲಿ ಕೇಳ್ತಾ ಇದ್ದಾಳೆ. ಕಂಟಿನ್ಯೂ ದ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಸಿ ದೇರ್. ಐ ಡೋಂಟ್ ಥಿಂಕ್ ಸೋ, father said, and Swami slunk behind him with bowed head. See, I don't think so. Father ಹೇಳ್ತಾ ಇದ್ದಾರೆ, ಸ್ವಾಮಿಯ ತಂದೆ ಏನು ಹೇಳ್ತಾ ಇದ್ದಾರೆ, ಇಲ್ಲ ಅವನಲ್ಲಿ ಹಾಲಲ್ಲಿ ಮಲ್ಕೊಳ್ತಾನೆ ಅಂತ ನನಗೆ ಅನಿಸೋದಿಲ್ಲ. I don't think so, father said, and Swami slunk behind him with bowed head. See, moved, slunk means moved somewhere hiding secretly, ಅಂದರೆ ಬಚ್ಚಿಟ್ಕೊಳ್ಳೋದು, ಒಬ್ಬರ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೋದು, ಅದಕ್ಕೇನಂತೀರೆ ಸ್ಲಂಕ್. ಇಟ್ ಈಸ್ ಪಾಸ್ಟ್ ಟೆನ್ಸ್. ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಅವ್ರ ತಂದೆ ಹಿಂದ್ಗಡೆ ತಲೆ ತಗ್ಗಿಸಿ, ಬೌಡ್ ಹೆಡ್ ಮೀನ್ಸ್ ತಲೆ ತಗ್ಗಿಸಿ ಹೆದರ್ಕೊಂಡು ಅವನ ಹಿಂದೆ ಬಚ್ಚಿಟ್ಕೊಳ್ತಾನೆ. ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಸ್ವಾಮಿ is requesting his father that I will sleep in the hall itself. ನಾನು ಹಾಲಲ್ಲೇ ಮಲ್ಕೊಳ್ತೀನಿ ಅಪ್ಪಾಜಿ ಅಂತೇಳಿ ಅವನು ಅವ್ರ ತಂದೆಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನೋಡಿ, ಸ್ವಾಮಿ ಅವರ ತಂದೆಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ನಾನು ಹಾಲಲ್ಲೇ ಮಲ್ಕೊಳ್ತೀನಿ ಅಂಥೇಳಿ. ಬಿಕಾಸ್ ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ನಿಮ್ಮ ಆಫೀಸ್ ರೂಮ್ ಏನಾಗಿದೆ, ತುಂಬ ಧೂಳಾಗಿದೆ, ಅಲ್ಲಿ ತುಂಬ ಧೂಳಿರೋದ್ರಿಂದ ಅಲ್ಲಿ ಮಲಗಲಿಕ್ಕೆ ಆಗೋಲ್ಲ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಸಿ, ಹಿಸ್ ಫಾದರ್ ಇಸ್ ಎ ಲಾಯರ್. ಸೊ ಬಿಹೈಂಡ್ ಹಿಸ್ ಲಾ ಬುಕ್ಸ್, ಅವರ ಬುಕ್ಸ್ ಏನಿರುತ್ತೆ ಲಾ ಬುಕ್ಸ್, ಅದರ ಹಿಂದೆ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್. ಸ್ಕಾರ್ಪಿಯನ್ಸ್ ಮೀನ್ಸ್ ಇಟ್ ಈಸ್ ಎ ಪಾಯ್ಸನಸ್ ಕ್ರಿಯೇಚರ್ ಲೈಕ್ spider. It belongs to the family of spider. ಅಂದರೆ ಅದು ನೋಡಲಿಕ್ಕೆ ಸ್ಪೈಡರ್ ಜಾತಿದಾಗಿರುತ್ತೆ. ಬಟ್ ಇಟ್ ಈಸ್ ವೆರಿ ಪಾಯ್ಸನಸ್ ಕ್ರಿಯೇಚರ್. ಸ್ಕಾರ್ಪಿಯನ್ಸ್ ಈಸ್ ವೆರಿ ಪಾಯ್ಸನಸ್ ಕ್ರಿಯೇಚರ್. ಚೇಳು ಅಂತ ನಾವು ಕರಿತೀವಿ, ಅದರ ಕೊಂಡಿಯಲ್ಲಿ ತುಂಬಾ ವಿಷ ಇರುತ್ತೆ. ಅದು ಇರ್ಬೋದು ನಿಮ್ಮ ಲಾ ಬುಕ್ಸ್, ನಿಮ್ಮ ಬುಕ್ಸ್ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಇರಬಹುದು ಅಂಥೇಳಿ ಅವನು ಹೇಳ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ಸಮ್ ರೀಸನ್ಸ್ ಟು ಎಸ್ಕೇಪ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಅಲ್ಲಿ ಆಫೀಸ್ ರೂಮಿಂದ ಮಲ್ಕೊಳ್ಳೋದು, ಅಲ್ಲಿ ಮಲ್ಕೊಳ್ಳೋದು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನು ಈ ಥರ ರೀಸನ್ಸ್ನ ಅವನು ಕೊಡ್ತಾ ಇದ್ದಾನೆ. ಅಲ್ಲಿ ತುಂಬ ಇದೆ ಮತ್ತು ಅಲ್ಲಿ ತುಂಬ ಚೇಳುಗಳಿರಬಹುದು ಅಂಥೇಳಿ ಅವನು ಹೇಳ್ತಾ ಇದ್ದಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೋಡಿ, ಅವ್ರ ತಂದೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೋ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್, ಅಲ್ಲಿ ಚೇಳು ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಲಿಟಲ್ ಫೆಲೋ, ಎ ಸ್ಮಾಲ್ ಬಾಯ್, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನಿನಗಿಷ್ಟ ಆಗೋದಾದರೆ ನೀನು ಬೆಂಚ್ ಮೇಲೇ ಮಲ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಸಿ, ಸ್ವಾಮಿ ಈಸ್ ಆಸ್ಕಿಂಗ್. ಏನು ಹೇಳ್ತಾ ಇದ್ದಾನೆ, ನಾನಲ್ಲಿ ಒಂದು ಸಣ್ಣ ಲ್ಯಾಂಪ್ ಇಟ್ಕೋಬಹುದಾ, ಒಂಚೂರು ಬೆಳಕಿರುತ್ತೆ, ನಾನು ಲ್ಯಾಂಪ್ ಇಟ್ಕೊಳ್ತೀನಿ ಅಂಥೇಳಿ ಸ್ವಾಮಿ ಕೇಳ್ತಾ ಇದ್ದಾನೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಅವ್ರ ತಂದೆ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನೀನು ಯಾವ ಲ್ಯಾಂಪು
ಇಟ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಯು ಶುಡ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ನೀನು ಕತ್ತಲಿಗೆ ಹೆದರ್ಕೊಳ್ಳೋದ್ರಿಂದ ನೀನು ಹೊರಗೆ ಬರಬೇಕು. ಕತ್ತಲನ್ನು ನೋಡಿದರೆ ನೀನು ಹೆದರ್ಕೊಳ್ಬಾರ್ದು. ಸೊ ಯು ಶುಡ್ ಸ್ಲೀಪ್ ಇನ್ ದ ಡಾರ್ಕ್ನೆಸ್ ಇಟ್ ಸೆಲ್ಫ್. ನೀನು ಕತ್ತಲಲ್ಲೇ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಕತ್ತಲನ್ನು ನೋಡಿ ಹೆದರ್ಕೋಬಾರ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಇಟ್ ಈಸ್ ಓನ್ಲಿ ಅ ಕ್ವೆಶ್ಚನ್ ಆಫ್ ಹ್ಯಾಬಿಟ್. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀನು ಒಳ್ಳೆಯ ಅಭ್ಯಾಸಗಳನ್ನು ಕಲ್ತ್ಕೋಬೇಕು ಸ್ವಾಮಿ ಅಂತ ಅವರ ತಂದೆ ಹೇಳ್ತಾ ಇದ್ದಾರೆ. ಕತ್ತಲನ್ನು ನೋಡಿ ನೀನು ಹೆದರ್ಕೋಬಾರ್ದು, ನೀನು ಧೈರ್ಯವಾಗಿರಬೇಕು ಅಂಥೇಳಿ, ಒಳ್ಳೆಯ ಅಭ್ಯಾಸಗಳನ್ನು ನೀನು ಕಲಿಬೇಕು ಅಂಥೇಳಿ ಅವ್ರ ತಂದೆ ಹೇಳ್ತಾ ಇದ್ದಾರೆ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್. ನೋಡಿ ಸ್ವಾಮಿ ಒಂದೊಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಹಿ ಈಸ್ ಅಗೇನ್ ಆ್ಯಂಡ್ ಅಗೇನ್ ಹಿ ಈಸ್ ರಿಕ್ವೆಸ್ಟಿಂಗ್. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಆಫ್ ದ ಆಫೀಸ್ ರೂಮ್ ಓಪನ್. ಅಟ್ಲೀಸ್ಟ್ ಆಫೀಸ್ ರೂಮ್ ಡೋರ್ನಾದರೂ ತೆಗೆದಿಡೋದಕ್ಕೆ ಅವಕಾಶ ಕೊಡ್ತೀರಾ ಅಂಥೇಳಿ ನೋಡಿ ಎಷ್ಟು ರಿಕ್ವೆಸ್ಟಿಂದ ಅವನು ಕೇಳ್ಕೊಳ್ತಾ ಇದ್ದಾನೆ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಅಟ್ ನೈಟ್. See, his father is replying, okay, all right, you can keep the door open, but you should promise me. ನನಗೆ ನೀನು ಬೇಕು. ಏನಂತ ಪ್ರಾಮಿಸ್ ಮಾಡಬೇಕು? ಯು ವೋಂಟ್ ರೋಲ್ ಅಪ್ ಟು ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಅಟ್ ನೈಟ್. ನೀನು ನಿನ್ನ ಹಾಸಿಗೆನ ಸುತ್ತಬಿಟ್ಟು ನೀನು ಮತ್ತೆ ಹೋಗಿ ಅಜ್ಜಿ ಪಕ್ಕ ಮಲ್ಕೊಳ್ಬಾರ್ದು ರಾತ್ರಿ ಅಂಥೇಳಿ ಅವ್ರ ತಂದೆ ಪ್ರಾಮಿಸ್ ಮಾಡು ಅಂತ ಪ್ರಾಮಿಸ್ ತೊಗೊಳ್ತಾ ಇದ್ದಾರೆ. ದೆನ್ ಓನ್ಲಿ ಯು ಕ್ಯಾನ್ ಕೀಪ್ ದ ಡೋರ್ ಓಪನ್ ಇನ್ ದ ಆಫೀಸ್ ರೂಮ್. ನೀನು ನನಗೊಂದು ಪ್ರಾಮಿಸ್ ಮಾಡು, ಅಜ್ಜಿ ಪಕ್ಕ ಹೋಗಿ ಮಲ್ಕೊಳ್ಳೋದಿಲ್ಲ ಅಂಥೇಳಿ. ಹಾಗೆ ಪ್ರಾಮಿಸ್ ಮಾಡಿದರೆ ಮಾತ್ರ ನೀನು ಆಫೀಸ್ ರೂಮ್ ಬಾಗಿಲನ್ನು ತೆಗೆದಿಟ್ಕೊಂಡು ಮಲ್ಕೊಳ್ಬಹುದು ಅಂತ ಫಾದರ್ ಹೇಳ್ತಾ ಇದ್ದಾರೆ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ಆ್ಯಂಡ್ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಇಫ್ ಯು ಡೂ ಇಟ್, ನೀನು ಈ ಥರ ಇಡೀ ರಾತ್ರಿ ನೀನು ಒಬ್ಬನೇ ಕತ್ತಲಲ್ಲಿ ಮಲ್ಕೊಂಡ್ರೆ ನಾನು ಏನು ಮಾಡ್ತೀನಿ? ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಅಂದರೆ ನಿನ್ನ ಶಾಲೆಯಲ್ಲಿ ನೀನು ಹೆಮ್ಮೆ ಪಡೋ ರೀತಿಯಲ್ಲಿ, ಲಾಫಿಂಗ್ ಸ್ಟಾಕ್ ಮೀನ್ಸ್ ಆ್ಯನ್ ಆಬ್ಜೆಕ್ಟ್ ಆಫ್ ರಿಡಿಕ್ಯುಲಸ್, ಮೀನ್ಸ್ ಎಲ್ಲರೂ ಹೆಮ್ಮೆ ಪಡೋ ರೀತಿಯಲ್ಲಿ ಶಾಲೆಯಲ್ಲಿ ನಿನ್ನನ್ನು ಹೊಗಳ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನೀನು ಈ ರೀತಿ ಕತ್ತಲಿಗೆ ಹೆದರ್ಕೊಂಡು ನೀನೇನಾದರೂ ಧೈರ್ಯ ಗೆಟ್ಟು ಈ ಥರ ಅಜ್ಜಿ ಪಕ್ಕ ಬಂದು ಮಲ್ಕೊಂಡ್ರೆ ನೀನೇನಾಗ್ತೀಯ? ಒಂದು ಹಾಸ್ಯದ ವಸ್ತು ಆಗ್ತೀಯ. ಲಾಫಿಂಗ್ ಸ್ಟಾಕ್ ಮೀನ್ಸ್ ಹಾಸ್ಯದ ವಸ್ತು. ಎಲ್ಲರೂ ನಗಾಡೋ ರೀತಿಯಲ್ಲಿ ಆಗ್ತೀಯಾ, ನಿನಗೆ ಧೈರ್ಯನೇ ಇಲ್ಲ ಅಂಥೇಳಿ ನೀನು ಹೇಳಿ ಅಂಥೇಳಿ ಎಲ್ಲರೂ ಅಂದ್ಕೊಳ್ತಾರೆ. ಸೊ ಯು ಶುಡ್ ನಾಟ್ ಫೀಲ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಯು ಶುಡ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ನೀನು ಆಫೀಸ್ ರೂಮಲ್ಲೇ ಇಡೀ ರಾತ್ರಿ ಮಲ್ಕೊಳ್ಬೇಕು ಅಂಥೇಳಿ ಇಲ್ಲಿ ಅವ್ರ ತಂದೆ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. Now we will stop the class, children. We will more about the story in the next class. Thank you, children.